ನೋಡಿ ಫ್ರೆಂಡ್ಸ್, ಬಟಾಣಿ ಆಲೂ ಕುರ್ಮಾ ರೆಡಿ ಆಗೈತೆ. ಅದಕ್ಕೆ ದೋಸೆ ಮಾಡ್ಕೊಂಡಿದ್ದೀನಿ ನಾನು. ಹಾಯ್ ಫ್ರೆಂಡ್ಸ್, ಇವತ್ತು ಹೋಟೆಲ್ ಸ್ಟೈಲ್ ಬಟಾಣಿ ಆಲೂ ಕುರ್ಮಾ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋದು ಚಕ್ಕೆ ಲವಂಗ ಒಂದೆರಡು, ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸುಲಿದು ಇಟ್ಕೊಂಡಿದ್ದೀನಿ, ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟು ಮಿಕ್ಸಿಗೆ ಹಾಕೊಳ್ಳೋಣ ಫ್ರೆಂಡ್ಸ್. ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಇದ್ದೀನಿ ಸಾಸಿವೆ, ಚಿಟಪಟ ಅಂತ ಐತೆ. ಸ್ವಲ್ಪ ಒಂದು ಈರುಳ್ಳಿ, ಒಂದೆರಡು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇವಾಗ ಒಂದು ಟೊಮೊಟೊ, ಸ್ವಲ್ಪ ಚೆನ್ನಾಗಿ ಬೇಯಲಿ. ಇದು ಚೆನ್ನಾಗಿ ಬೆಂದೈತೆ. ಇವಾಗ ನಾವು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೂ ಬೇಯಲಿ. ನೀರು ಹಾಕ್ಕೊತೀನಿ. ಬೇಯಲಿ ಚೆನ್ನಾಗಿ. ಇವಾಗ ಒಂದು ಸ್ಪೂನ್ ಖಾರದ ಪುಡಿ, ಧನಿಯಾ ಪುಡಿ, ಒಂದು ಸ್ವಲ್ಪ ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗರಂ ಮಸಾಲ ಆಪ್ಷನ್ ಫ್ರೆಂಡ್ಸ್, ನಿಮ್ಗೆ ಬೇಕಾದರೆ ಹಾಕ್ಕೊಳ್ರಿ, ನಾನೇನು ಹಾಕ್ಕೊಳಲ್ಲ. ಇದೆಲ್ಲ ಚೆನ್ನಾಗಿ ಬೇಯಲಿ. ಚೆನ್ನಾಗಿ ಬೇಯ್ತಾ ಐತೆ. ಇವಾಗ ಇದಕ್ಕೆ ಬಟಾಣಿ ಹಾಕ್ಕೊಳ್ಳೋಣ. ನಾನು ಬಟಾಣಿ ಮೊಳಕೆ ಕಟ್ಟಿರೋದು ಹಾಕ್ಕೊಂಡಿದ್ದೀನಿ. ನೀವು ಮಾಮೂಲಿ ಬಟಾಣಿ ಆದರೂ ಹಾಕ್ಕೋಬೋದು. ನೀರು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ಕಟ್ ಮಾಡಿ ತೊಳೆದಿಟ್ಕೊಂಡಿರೋ ಆಲೂಗೆಡ್ಡೆ, 2 ಆಲೂಗೆಡ್ಡೆ ಹಾಕ್ಕೊತಾ ಇದ್ದೀನಿ. ಸಾಕು ಫ್ರೆಂಡ್ಸ್, ಇನ್ನೇನು ಹಾಕಂಗಿಲ್ಲ. ಇದು ಚೆನ್ನಾಗಿ ಬೇಯ್ಕೊಂಡ್ರಿ. ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬಿಟ್ಬಿಡೋಣ. ಬೇಯ ಅಷ್ಟೊತ್ತಿಗೆ ಗಟ್ಟಿಗೆ ಆಗೋಗ್ತೈತಿ. ಇದು 5 ಮಿನಿಟ್ಸ್ ಮುಚ್ಚಿಟ್ಕೋಣ. ನೋಡಿ ಫ್ರೆಂಡ್ಸ್, ಬಟಾಣಿ ಆಲೂ ಕುರ್ಮಾ ರೆಡಿ ಆಗೈತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ರಿ. ಈಗ ನೋಡಿರಿ, ಬಾಕ್ಸ್ಗೆ ಅಂತ ಚಿಕ್ಕ ದೋಸೆ ಮಾಡಿದ್ದೀನಿ. ಇದು ಬಾಕ್ಸ್ಗೆ ಹಾಕೋಕ್ಕೆ ದೋಸೆ.